ಕಡಿತ ಹಾಕಿದ್ರಿ ಇವತ್ತಿಂದ ಹೇಗೆ ಅನಿಸುತ್ತೆ? ಆಮೇಲೆ ಯಾಕೆ ಇದು? ಸರ್ ಈಗ ಗ್ಯಾಸ್ ಸಿಗ್ತಿಲ್ಲ. ನಮ್ಮದು ದೋಸೆ ಮುಂಚೆಯಿಂದನೂ ಕಟ್ಟಿಗೆಯಲ್ಲಿ ಇರೋದು ಸರ್. ಟೇಸ್ಟ್ ಎಲ್ಲ ಕಟ್ಟಿಗೆಯಲ್ಲಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಮುಂಚೆಯಿಂದ ಈಗ ಅಂತಲ್ಲ, ಗ್ಯಾಸು ಇದ್ದಾಗಲೂ ಮುಂಚೆಯಿಂದನೂ ಕಟ್ಟಿಗೆ ಒಲೆಯಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಪ್ರೈಸಲ್ಲೇನು ನಾವೇನು ವ್ಯತ್ಯಾಸ ಮಾಡಿಲ್ಲ. ಗ್ಯಾಸ್ ಇಲ್ಲ ಅಂತ ಸೇಮ್ ಪ್ರೈಸ್ ಐತಲ್ಲ ಅದೇ ಪ್ರೈಸು. ಮತ್ತು ಕಸ್ಟಮರಿಗೂ ಏನು ಬೇಜಾರೇನು ಮಾಡಿಲ್ಲ. ಹೋಟ್ಲು ಮನೆಗಳಿಂದ ಆರಂಭ ಮಾಡಿದ್ರಲ್ಲ, ಹಾಂ, ಒಲೆದು ಟೇಸ್ಟ್ ಇರುತ್ತೆ ಸರ್. ಒಲೆ ಅಡಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ. ಇಲ್ಲಿ ಒಳಗೆ ಬೇರೆ ಐಟಮ್ಸ್ ಸಿಗಲ್ಲ. ಟೇಸ್ಟ್ ಅಂತೂ ಕೊಡ್ತಿದ್ದಾರೆ. ಸೇಮ್ ಐಟಮ್ಸ್ ಏನೇನು ಕೊಡ್ತಾಯಿದ್ದಾವೆ ನಮ್ಮ ಹೋಟೆಲಲ್ಲಿ ಎಲ್ಲ ಕೊಡ್ತಿದ್ದಾರೆ. ಗ್ರಾಹಕರಿಗಂತೂ ಏನೂ ಬೇಜಾರು ಮಾಡಿಲ್ಲ. ಸ್ವಲ್ಪ ತೊಂದರೆ ಆಗ್ಬೋದು ಅಷ್ಟೇ. ಒಲೆಗಳು ಹಾಕಿದ್ರಿ ಇವೆಲ್ಲ? ಸರಿ, ಅಲ್ಲಿ ಹಿಂದೆ ನೋಡಿದ್ರಲ್ಲ ಒಂದು 7 ಒಲೆ ಹಾಕಿದ್ವಿ. ಇದು ನೋಡ್ತಿದ್ದೀರಲ್ಲ ಅದು ದೋಸೆ ರನ್ನಿಂಗ್ ಮುಂಚೆಯಿಂದನೂ ಇದರಲ್ಲೇ ಕಟ್ಟಿಗೆಯಲ್ಲೇ ಕೊಡ್ತಿರೋದು. ಹೊಸ ಒಂದು 7 ಹಾಕಿದ್ವಿ. ಈಗ ಗ್ಯಾಸ್ ಇಲ್ದಾಗ ಈಗ 2 ದಿವಸದಿಂದ ಸಿಗ್ತಿಲ್ಲ ಅಷ್ಟೇ. ಹಾಗಾಗಿ ಒಲೆಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹೇಗಿದೆ ಬಿಸ್ನೆಸ್ ಎಲ್ಲ ಈಗ? ಬಿಸ್ನೆಸ್ ಒಂದು ಸ್ವಲ್ಪ ಬಂದಿದೆಯಲ್ಲ ಸರ್, ಕಡಿಮೆ ಇದೆ, ಆಗುತ್ತೆ. ದೋಸೆ ಮಾತ್ರ ಹುಡ್ಕೊಂಡು ಬರ್ತಾರೆ ಸರ್. ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ಕಟ್ಟಿಗೆ ಇದಿರುತ್ತೆ, ಸೇಮ್ ಸ್ಟೈಲ್. ಡಿನ್ನರಿಗೆಲ್ಲ ಈಗ ಸರ್ ಅದೇ ಗ್ಯಾಸ್ ಇಲ್ದಾಗ್ಲಿಂದ ಒಲೆನೇ ಬಳಸ್ತಿದ್ವಿ. ಒಲೆಯಲ್ಲೇ ಮಾಡಿ ಪ್ರಿಪೇರ್ ಮಾಡಿ ತರ್ತಿರೋದು. ಕಡಿತ ಏನಾಗಿಲ್ಲ? ಇಲ್ಲ ಕಡಿತ ಏನೋ ಇಲ್ಲ, ಎಲ್ಲ ಐಟಮ್ಸ್ ಕೊಡ್ತಿದ್ದೆ. ರೆಗ್ಯುಲರ್ ಏನಿದೆಯಾ, ಯಾಕೆಂದರೆ ಆರಾಮಾಗಿ ಫೀಲ್ಡ್ ಇದೆ, ಮಾಡ್ಕೋಬೋದು. ಜಾಗ ಇದೆಯಲ್ಲ, ಮಾಡ್ಬೋದು.